ನಮ್ಮ ಟ್ರಂಪ್ ಇದ್ದಿದ್ದವರು ಹೊಸ ಹಾದಿನ ಹುಡುಕಿದಾರೆ, ಅದು ಟ್ಯಾಕ್ಸ್ ಇದ್ದು ಅಂತ. ಯುದ್ಧ ಮಾಡೋದು ಬೇಡಪ್ಪ, ಟ್ಯಾಕ್ಸ್ ಮಾಡೋಕೆ ನಮ್ಮ ಶಕ್ತಿ ತೋರಿಸ್ಕೊ ಅಂತೇಳಿ ಹೀಗಾಗಿ ಟ್ಯಾಕ್ಸನ್ನು ವಿಪರೀತವಾಗಿರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಚೈನಾ ಸಹಿತ ವಿರೋಧ ನಿಂತದ. ಇದೆಲ್ಲ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಈ ಹಿಂಸಾ ಮಾರ್ಗಗಳು ಹೇಳಿದ್ರೆ ಏನಾಗೋದು ಅಂತ. ಇಂಥ ಕಾರ್ಪೊರೇಟ್ಗಳಿಗೆ ಏನು ಕೈಗೊಂಬೆ ಆಗಿಬಿಡ್ತೀವಿ ನಾವು. ಅದಕ್ಕಾಗಿ ಹೊಸ ಚಿಂತನೆ, ಹೊಸ ವಿಚಾರ ಬರಬೇಕಾಗಿದೆ. ರಾಣಾನಿಂದ ಏನಾಗೋದು ಇವತ್ತು ರೀ? ರಾಣಾ ಸತ್ಯ ಹೇಳಿದರು ಸಹಿತ ಇವರೆಲ್ಲ ಸಿಗ್ಲಿಕ್ಕೆ ಸಾಧ್ಯದನ? ಅವ್ರಿಗೆಲ್ಲ ಶಿಕ್ಷೆ ಕೊಟ್ಟರು ಸಹಿತ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯದನ? ಹೆಂಗೆ 166 ಜನ ಸತ್ತೋಗ್ಬಿಟ್ರಿ ಪಾಪ, ಹೆಂಗೆ ಜನ ಹೋಗ್ಬಿಟ್ರು. ಯಾವುದೋ ಹೊಡೆದಕ್ಕೆ ಸಿಕ್ಕ ಅವ್ರಿಗೆ ನ್ಯಾಯ ಸಿಗ್ತದನ? ನಾವು ಹೇಳ್ತೀವಿ ಅವ್ರ ಜನಕ್ಕೆ ನ್ಯಾಯ ಸಿಕ್ಕದ್ರಿಂದ ಸಿಕ್ಕದ ಇಲ್ಲಂತಲ್ಲ, ಆದರೆ ಶಾಶ್ವತವಾದಂಥ ಪರಿಹಾರದಲ್ಲ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಈ ಮುಂಬೈ ದಾಳಿಯ ಮುಖ್ಯ ಪಾತ್ರ ರಾಣಾ ಆಗಿರ್ಬೋದು. ಮುಂದೆ ಅವನ ಜೊತೆಗೆ ನಮ್ಮ ಏನಪ್ಪ ಜೈಲು ಶಿಕ್ಷೆ ಅನುಭವಿಸ್ತಿರುವಂಥ ಹೆಡ್ಡೆ ಆಗಿರ್ಬೋದು. ಇವತ್ತು ಅವ್ರಿಗೆ ಪಾಶ್ಚಾತ್ಯ ಪಣಸ್ರು ನಾವು ಮಾಡಿ ತಪ್ಪಪ್ಪ ಅಂತೇಳಿ ಏನು ಹೆಸರು ಮುಗಿದೋದು ಮತ್ತೇನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಈ ದಿಶೆಯಲ್ಲಿ ಒಂದಿಷ್ಟು ಈ ರಾಣನ ಬಗ್ಗೆ ಚರ್ಚೆ ಮಾಡುವಂಥ ಹೊಸ ವಿಚಾರ ಬರಲಿ. ಜೊತೆಗೆ ಜಗತ್ತಿಗೂ ಸಹಿತ, ಅದರಲ್ಲೂ ಅಮೇರಿಕ ಈ ಸದ್ಯ ಎಲ್ಲ ದೇಶಗಳು ಡಾಮಿನೆಂಟ್ ಆಗಬೇಕು ಅಂತೇಳಿ ಟ್ಯಾಕ್ಸ್ ಪದ್ಧತಿನ ಹೇರಲಿಕ್ಕೆ ಹೊರಟದ. ಅದಕ್ಕೆ UAE ಆಗಿರ್ಬೋದು, ಮತ್ತೇನೂ ಆಗಿರ್ಬೋದು, ನಮ್ಮದು ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, ಎಲ್ಲ ದೇಶಗಳು ಭಾರತ ಹಿಡ್ಕೊಂಡು ಎಲ್ಲನೂ ಬೇರೆ ಬೇರೆ ರೂಪದಲ್ಲಿ ತಮ್ಮ ಅಸಹಕಾರವನ್ನು ತೋರಿಸಿದ್ದಾರೆ. ಆದರೆ ಇದು ಏನಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹೊಸ ಒಂದು ಅರ್ಥವ್ಯವಸ್ಥೆಗೆ ಹೊಸ ಒಂದು ನೀತಿ ಕಾರಣ ಆದರೂ ಆಗ್ಬೋದು. ಅದೇನೂ ಆಗಲಿ, ಈ ಹಿಂಸೆಯ ರೂಪದ ಈ ಟೆರರಿಸಮ್ ಅಂದರೆ ಭಯೋತ್ಪಾದನೆ ನಿಂತು ಹೋದ್ರೆ ಭಾಳ ಒಳ್ಳೆಯದು ಹೇಳೋದಷ್ಟೇ ಅಲ್ಲ, ನಿಲ್ಲೂ ಕಡೆ ಹೊಂಟದದು ಅಂದ್ರೆ ಬಡದಾಡಿ ಸಾಯೋಕ್ಕಿಂತಲೂ ಇದ್ದಿದ್ರೊಳಗೆ ಊಟ ಮಾಡಿ ಸಾಯುವಂಥ ವಿಚಾರ ಇಲ್ಲಿ ಜನ ಮಾಡೋದನ್ನು ವಿಚಾರ ಮಾಡಿದಾಗ ಸಹಜವಾಗಿ ಇದರಲ್ಲಿ ಗೆಲ್ಲಬಹುದೇನೋ ಜನ ಅಂತ ಹೇಳ್ತಾ ನಾನು ಅನಿಸಿದ ಕೆಲವು ಮಾತಾಡಿದ್ದೀನಿ. ಕೇವಲ ಭಯೋತ್ಪಾದನೆ ವಿಚಾರ ಮಾಡೋಕ್ಕಿಂತಲೂ ಇಲ್ಲಿ ಕನ್ಸ್ಟ್ರಕ್ಟಿವ್ ಆಗಿ ಏನು ಮಾಡಲಿಕ್ಕೆ ಸಾಧ್ಯದ ಆ ದಿಶೆಯಲ್ಲಿ ನಮ್ಮ ಜನ ವಿಚಾರ ಮಾಡಿದರೆ ಇನ್ನೂ ಉತ್ತಮ ಅಂತ ಹೇಳ್ತಾ, ನಾನು ಮಾತು ಕೇಳಿದ್ದಕ್ಕಾಗಿ ಅಥವಾ ನಾನು ವಿಚಾರ ತಿಳಿಸ್ಕೊಂಡಿದ್ದಕ್ಕಾಗಿ ಭಾಳ ಸಂತೋಷ ಪಡ್ತಾ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಹೋಗಿ ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೆಚ್ಚಿದ್ದಲ್ಲ ಸತ್ಯದ ಕೈಗನ್ನಡಿ ವಂದನೆಗಳು.